ನಿಮ್ಮ ನಾನಂತೂ ಈ ಕೈಲಾಸದಿಂದ ಈ ಭೂಲೋಕಕ್ಕೆ ಬಂದೆನು. ಈ ಭೂಲೋಕದಲ್ಲಿ ಮೈಸೂರ ಪ್ರಾಂತವನ್ನಾಳುತ್ತಿರುವ ನಿಜಗುಣಿ ಎಂಬ ಮಹಾರಾಜನು ದಾನ ಧರ್ಮ ಅತಿಥಿ ಅಭ್ಯಾಗತರಿಗೆ ಪರೋಪಕಾರವನ್ನು ಮಾಡುತ್ತಾ ಪ್ರಜೆಯರನ್ನು ತನ್ನ ಹೊಟ್ಟಿಲೆ ಹುಟ್ಟಿದ ಮಕ್ಕಳಿಗಿಂತಲೂ ಅತಿ ಮಮತೆಯಿಂದ ರಕ್ಷಣೆ ಮಾಡುತ್ತಿರುವನು. ನಾನಾದರೂ ಈಗಲೇ ಅಲ್ಲಿಗೆ ಹೋಗಿ ಆತನ ಸತ್ವ ಪರೀಕ್ಷೆಯನ್ನು ಮಾಡುವೆ. ಓಂ ಭವತಿ ಭಿಕ್ಷಾಂಧೇಹಿ, ಓಂ ಭವತಿ ಭಿಕ್ಷಾಂಧೇಹಿ. ಸದ್ಗುರುವೇ, ಈಗ ನಾನು ಕ್ಷೌರ್ಯಕ್ಕೆ ಕುಳಿತಿರುವೆನು. ಕ್ಷೌರ್ಯ ಮಾಡಿಸಿಕೊಂಡು ಅಶುಚಿಯಾಗೇನು. ಅಶುಚಿಯಿಂದ ಮಾಡಿದ ದಾನವು ವ್ಯರ್ಥವಿರುತ್ತದೆ ಮತ್ತು ಅನರ್ಥಕ್ಕೆ ಕಾರಣವಿರುತ್ತದೆ. ಕಾರಣ ನಾಳೆಗೆ ಬನ್ನಿರಿ, ನಿಮ್ಮ ಭಿಕ್ಷೆಯನ್ನು ಪೂರ್ಣ ಮಾಡುತ್ತೇನೆ. ಎಲ್ಲೋ ನೀರ ಮೇಲೆ ಹುಟ್ಟಿ ತೋರಿ ಅಡಗುವ ಗುರುಳೆಯಂತ ನಿಜ ಗುಣ, ನಾಳೆಯವರೆಗೆ ನೀನು ನಿಶ್ಚಯವಾಗಿ ಇರುವೆನೆಂಬ ಭ್ರಾಂತಿಯಲ್ಲಿರುವೆಯೋ ಮೂರ್ಖ.
ಇರುವಿ 84 ಲಕ್ಷ ಜೀವರಾಶಿಯಲ್ಲಿ ಅಂಡಜ 21 ಲಕ್ಷ, ಶ್ವೇತಜ 21 ಲಕ್ಷ, ಅಂಡಜ ಶ್ವೇತಜ ದ್ವಿಜಜ 21 ಲಕ್ಷ, ಜರಾಯುಜ 21 ಲಕ್ಷ, ಇರುವಿ 84 ಲಕ್ಷ ಜೀವರಾಶಿಯಲ್ಲಿ ಅಣ್ಣ ಬಸವಣ್ಣನು ಹೇಳಿದ ಹಾಗೆ ಅರಿದೊಡೆ ಶರಣ ಮರಿದೊಡೆ ಮಾನವನೆಂಬಂತೆ ತಲೆ ಕಷ್ಟ ಅಂತ ಕಷ್ಟ ಇಂಥ ಕಷ್ಟ ಎಂದು ಈಗಿನ ಈ ಗುರುಳಿಯನ್ನು ಸಿಂಗರಿಸುವ ಸಿರಿಯಲ್ಲಿರುವ ಮೂರ್ಖ. ಇವತ್ತು ಬಾಗಿಲಿಗೆ ಬಂದ ಪುಣ್ಯವನ್ನು ನಾಳಿಗೆ ಬಾ ಎಂದು ಬಂದವರನ್ನು ಹಿಂತಿರುಗಿಸಿ ಕಳಿಸುತ್ತಿರುವ ನಿನ್ನಂತವನ ಬಾಳ್ವೆ ಬೆಂಕಿ ಹಚ್ಚ. ನಿನ್ನ ರಾಜ್ಯ ವೈಭವಕ್ಕೆ ಧಿಕ್ಕಾರ ಧಿಕ್ಕಾರ ಧಿಕ್ಕಾರ. ಎಲ್ಲ ಇದೇನು ನಾನಂಥ ಕಡು ಮೂರ್ಖನು ತಿಳಿಯದೆ ಮೋಸ ಹೋದೆನಲ್ಲ. ಸದ್ಗುರುಗಳು ಎನ್ನ ಮೇಲೆ ಕೋಪವಿಷ್ಟರಾಗಿ ತತ್ಕ್ಷಣವೇ ಮಾಯವಾಗಿ ಹೋಗಿಬಿಟ್ಟರು. ಎನ್ನು ಮೇಲೆ ನಾನು ಅಂತ ಸದ್ಗುರು ಸಮರ್ಥನನ್ನು ಕಾಣುವ ಬಗೆ ಹೇಗೆ? ಸದ್ಗುರುವೇ ಹಾವಿನ ಬಾಯಿ ಒಳಗೆ ಇದ್ದ ಕಪ್ಪೆಯು ಹಸಿದು ಹಾರಿ ಬಂದ ನೊಣವನ್ನು ತಿಂದು ಅದು ಎಷ್ಟು ಕಾಲ ಬದುಕದು. ಅದರಂತೆ ಈ ಸಂಸಾರವೆಂಬ ಸರ್ಪಿನ ದವಡಿಯಲ್ಲಿ ಸಿಕ್ಕ ನಾನು ಸದ್ಗುರುಗಳನ್ನು ಹಿಂದಕ್ಕೆ ಕಳಿಸಿ ನಾನು ಈ ರಾಜ್ಯ ಭಾರವನ್ನು ಮಾಡಬೇಕೆ? ತೋ ಈ ರಾಜ್ಯ ಹೋಗಬೇಕೆ? ಧಿಕ್ಕಾರವಿಲ್ಲೇ ಪ್ರಧಾನ ಹೇಳುತ್ತೇನೆ ಕೇಳು. ಆಜ್ಞೆ ಮಹಾನ್, ಹೇಳುವಂತೆ ಆಗಿರಿ. ಪ್ರಧಾನ್, ಈ ಹೊತ್ತಿನಿಂದ
ನಾನು ಈ ರಾಜ್ಯ ಧ್ವಜವನ್ನೆಲ್ಲ ತೆಗೆದುವುದು ಇವುಗಳನ್ನೆಲ್ಲ ಸುಟ್ಟು ಶಾಖೆಯನ್ನು ಧರಿಸಿಕೊಂಡು ನಾನು ಆ ಸದ್ಗುರು ಸಮರ್ಥನನ್ನು ಕಾಣಲಿಕ್ಕೆ ನಾನಾದರೂ ಈಗಲೇ ಹೋಗುತ್ತೇನೆ. ಈ ಸಿಂಹಾಸನವನ್ನು ಮತ್ತು ಈ ರಾಜ್ಯ ಭಾರವನ್ನು ಕೂಡಿಕೊಂಡು ಹೋಗುವಂತವನ. ಮಹಾರಾಜರೇ ಹೇಳುತ್ತೇನೆ ಕೇಳಿ. ನಾನು ಹೇಳುವಂತವನ. ಮಹಾರಾಜರೇ, ಒಮ್ಮೆಲೆ ಈ ಪ್ರಕಾರ ಆಗಲಿಕ್ಕೆ ಕಾರಣವೇನು? ದಿನಾಲು ಎಷ್ಟೋ ಮಂದಿ ಜಂಗಮರು ಬರುವರು. ಅವರಿಗೆ ಅನ್ನ ವಸ್ತ್ರ ದಾನ ಧರ್ಮದ ಕಾರ್ಯಗಳನ್ನು ಮಾಡುತ್ತಿರಲು ನೀವು ಶೌರ್ಯಕ್ಕೆ ಕುಳಿತಿರುವ ಸಮಯದಲ್ಲಿ ಒಬ್ಬ ಭಿಕ್ಷುಕನು ಬಂದರೆ ಅವನಿಗೆ ನಾಳೆ ಬಾ ಎಂದರೆ ಏನು ತಪ್ಪಾದೀತು? ಮಹಾರಾಜರೇ, ನೀವು ಇಷ್ಟಕ್ಕೆ ಕೋಪಿಸಿ ಹೋಗಬೇಕೆ? ಮಹಾರಾಜರೇ, ತಾವು ಹೋದ ಮೇಲೆ ತಮ್ಮಂತೆ ರಾಜ ಸೂತ್ರವನ್ನು ನಡೆಸುವವರು ಯಾರು ಮತ್ತು ಪ್ರಜೆಗಳ ಗೋಳಾಟವನ್ನು ಸಹ ಕೇಳುವವರು ಯಾರು? ಮತ್ತು ಆ ರಾಣಿ ಸಾಹೇಬರಿಗೂ ಮತ್ತು ಆ ಚಿಕ್ಕ ದೊರೆಗಳಿಗೂ ನಾನು ಏನೆಂದು ಹೇಳಿ ಹೋಗಬೇಡಿ ಗುರುಗಳೇ, ನೀವು ಹೋಗಬೇಡಿ ಎಂದು ನಿಮ್ಮ ಪಾದಗಳಿಗೆ ಶಾಸ್ತ್ರ. ನೀನು ಹೇಳುವ ಮಾತು ನನಗೆ ರುಚಿಸುವುದಿಲ್ಲ. ಅದು
ಈ ಎಲ್ಲದರ ಮೇಲೆ ವೈರಾಗ್ಯ ತಾಳಿ ಹೊರಟಿ ಹೊಂಟಿರುವ ನನಗೆ ನೀನು ಯಾವ ಬೋಧನೆಯನ್ನು ಹೇಳಿದರು ನಾನೇನು ಕೇಳತಕ್ಕವನಲ್ಲ. ನೀನು ನಿನ್ನ ಇಚ್ಛೆಯನುಸಾರವಾಗಿ ನಡೆಯುವನು, ನಾನು ನನ್ನ ಮನಸ್ಸಿಗೆ ಬಂದಂತೆ ನಡೆಯತಕ್ಕವನು. ಹೋಗುತ್ತೇನೆ. ಓಹೋ ಮಹಾರಾಜರು, ಎಲ್ಲದರ ನಾವು ಏನು ಹೇಳಿದರೆ ಕೇಳದೆ ಎಲ್ಲದರ ಮೇಲೆ ವೈರಾಗ್ಯವನ್ನು ತಾಳಿ ಹೊರಟು ಹೋಗಿಬಿಟ್ಟರು. ನಾ ಈ ಎಲ್ಲ ವೃತ್ತಾಂತವನ್ನು ಈಗಲೇ ಶಾಂತಾದೇವಿ ಅವರಿಗೆ ಹೇಳಲು ಈಗಲೇ ಹೋಗುತ್ತೇನೆ. ಅಮ್ಮ ಶಾಂತಾದೇವಿ ಅವರೇ, ಮಹಾರಾಜರು ಏನು ಹೇಳಿದರು ಕೇಳದೆ ಎಲ್ಲದರ ಮೇಲೆ ವೈರಾಗ್ಯವನ್ನು ತಾಳಿ ಹೊರಟು ಹೋಗಿಬಿಟ್ಟರು. ಅಮ್ಮ, ಇನ್ನು ಮುಂದಿನ ಗತಿ ಏನು? ಏನಿದು ರಮಣ ಎಲ್ಲಿ ದೇಹದ ಮಾನ ಒಮ್ಮೆಲೆ ಆಯಿತು
ಈ ಭಕ್ತರಿಗೆ ಹೆಣ್ಣಿಲ್ಲದೆ ಬೆಣ್ಣೆ ಇಲ್ಲ, ಅಭ್ಯಂಗ ಸ್ನಾನ ಇಲ್ಲದೆ ಪಾನ ಇಲ್ಲ. ರಾಜ ಪೋಷಕದ ಬೆಲೆಯುಳ್ಳ ವಸ್ತುಗಳಿಗೆ ಬೆಂಕಿ ಹಚ್ಚಿ ಯಾಕೆ ಸುಟ್ಟು ಬೋಧಿ ಏಕೆ ಮಾಡಿದೆ? ಈ ಸುವಾಸಕ ಎಣ್ಣೆಗಳನ್ನು ಈ ನಿನ್ನ ಕೋಮಲ ಶರೀರಕ್ಕೆ ಯಾಕೆ ಹಚ್ಚಿಕೊಂಡೆ? ಆಮೇಲೆ ಈ ಪ್ರಕಾರ ಈ ಬ್ರಹ್ಮ ಆಗಲಿಕ್ಕೆ ಕಾರಣವೇನು? ಶನಿಪಾತವಾಗಿದ್ರೆ ಅಥವಾ ಹುಚ್ಚು ಹಿಡಿದ್ರೆ ನಿನ್ನಲ್ಲಿ ರಾಜ್ಯ ವೈದ್ಯರು ಬಹುಮಂದಿರವರು, ಅವರನ್ನು ಈಗಲೇ ಕರೆಸಿ ನೆಟ್ಟಿಗೆ ಮಾಡಿಸುತ್ತೀರಿ. ಏನಾಯ್ತು ಎಂದು ಬೇಗನೆ ಹೇಳಬೇಕೆಂದು ತಮ್ಮ ಪಾಲಿಕೆ ನನಗೆ ಹುಟ್ಟು ಹಿಡಿದದ್ದು ನಿಶ್ಚಯವಾದರೆ ಅದು ಅಂತಿಂತ ಹುಚ್ಚಲ್ಲ. ಸಮರ್ಥ ಸದ್ಗುರುವಿನ ಹೊರತು ಯಾರಿಂದಲೂ ಯಾವ ರಾಜ್ಯ ವೈದ್ಯರಿಂದಲೂ ಇಳಿಯದಂತ ಹುಚ್ಚು ತೀರಾ ಬಲಿತು ನಿಂತಿದೆ, ಬಲಿತು. ಶಿವ ಇದು ಎಂತದು? ಇದು ಅಂದಿಲ್ಲ ಎಂದಿಲ್ಲ ಎಂದು ಅದೆಂತ ಹುಚ್ಚು ಹಿಡಿಯಿತು. ನಿಂತ ಎದುರಿಗೆ ನಿಂತ ಬೇಡಿಕೊಳ್ಳುವ ನಾನು ಯಾರು ಮತ್ತು ನನ್ನ ಬಗಲಲ್ಲಿ ಕುಳಿತ ನಿಮ್ಮನ್ನ ಹುಳುಗಳು ನೋಡುತ್ತಿರುವ ಈ ಕೂಸು ಯಾರದು? ಕಣ್ಣ ತೆರೆದು ನೋಡು. ನಾರಿಮಣಿ, ನಾನು ಯಾರು ಮತ್ತು ನನ್ನ ಬಗಲಲ್ಲಿರುವ ಕೂತು ಯಾರು ಕೇಳಿದೆಯಲ್ಲ? ಹೌದು ನಾತ ಕೇಳಿದನು. ನಾರಿಮಣಿ, ನೀನು ಒಂದು ಹೆಣ್ಣು ಆಕಾರದ ಗುರುಳೆ ಮತ್ತು ನಿನ್ನ ಬಗಲಲ್ಲಿರುವುದೊಂದು ಸಣ್ಣ ಆಕಾರದ ಗಂಡು ಗುಂಡು ಗುರುಳೆ. ಎಷ್ಟು ದಿವಸ ನಿಮ್ಮನ್ನು ನಿಜವೆಂದು ನಂಬಿಕೊಂಡಿದ್ದವನು ನಾನೊಂದು ಹುಚ್ಚು ಗುರುಳೆ, ಹುಚ್ಚು. ಒಲ್ಲವ, ನಾನೊಂದು ಕೇಳಿದ್ರೆ ನೀನೊಂದು ಹೇಳುತ್ತಾ ಹೇಳ್ತ ವಿಚಿತ್ರ ಮಾತುಗಳು ಹೇಳ್ತಿರವೆ. ನಿನ್ನ ರಾಜ್ಯ ಖಜಾನು ಮತ್ತು ರತ್ನ ಬೆಳ್ಳಿ ಬಂಗಾರಗಳಿಂದ ತೊಂಬೆ ತಿಳ್ಕೊತಿರಲು ನಾನು ಅರಿಯದಂತೆ ನೀನು ಅದೇ ಯಾವ ಮಾಡಿದೆ, ಏನು ಕೊರತೆಯಾಗಿ ಮಾಡಿದೆ, ಯಾವ ಪ್ರಾಪ್ತ ಹಣದ ಸಾಧ್ಯವನ್ನು ತೆರಿಗೆ ನೀನು ಎಂದು ಬೇಸತ್ತಿ. ಹಾರಿಮಣಿ, ನಾನು ಮಾಡಿದ ವ್ಯಾಪಾರವನ್ನು ಬೇಸೊತ್ತ ಆ ಸಂತೆಯನ್ನು ಹೇಳಬೇಕೆ? ಹಾಗಾದರೆ ಕೇಳು. ನೀನು ಕೇಳಿದಂತೆ ನಾನು ಮುತ್ತು ರತ್ನ ಬೆಳ್ಳಿ ಬಂಗಾರ ವಜ್ರ ವೈಡೂರ್ಯದ ವ್ಯಾಪಾರವನ್ನು ಮಾಡಲಿಲ್ಲ. ಈ ಮಾಯಾ ಭ್ರಾಂತಿ ಎಂಬುವ ಸಂತೆಯಲ್ಲಿ ಅನಂತ ಕೋಟಿ ಜೀವರಾಶಿಗಳೆಂಬ ಒಳ್ಳೆಯ ವ್ಯಾಪಾರವನ್ನು ಮಾಡ ಹತ್ತಿರುವನು. ನಾನು ಬೇಸತ್ತದ್ದು ಭ್ರಾಂತಿ ಎಂಬುವ ಸಂತೆ, ಮಾಡುತ್ತಿರುವುದು ಗುರುಳೆ ವ್ಯಾಪಾರವು. ಏನು ನೀ ತಿರುಗುತ್ತಿರೋದು ಭ್ರಾಂತಿಯ ಸಂತೆ, ಮಾಡುತ್ತಿರೋದು ಗುರುಳೆಯವರೇ? ಹೌದು. ನಾನು
ಗುರುಳೆ ವ್ಯಾಪಾರವನ್ನು ಮಾಡಿ ಹತ್ತಿ ಹಾ ಎಂದಾಯಿತೋ ಎಷ್ಟು ಕೋಟಿ ವರ್ಷಗಳಾದವು. ಹೌದು ಹೌದು. ಮೊದಲು ನಾನು ಪಶು ಆಕಾರದ ಗುರುಳಿಯಾಗಿ ಬಂದೆನು, ತರದ ಹುಳದ ಆಕಾರದ ಗುರುಳಿಯಾಗಿ ಬಂದೆನು, ಹೌದು. ಕಡೆಗೆ ಮನುಷ್ಯ ಆಕಾರದ ಗುರುಳಿಯಾಗಿ ಬಂದೆನು. ಹೀಗೆ ಯಾವ ಆಕಾರದ ಗುರುಳಿಯಾಗಿ ಬಂದರೂ ಹಾ ಒಂದು ನಿಮಿಷ ಸಹ ನಿಲ್ಲದೆ ಕರಗಿ ನೀರಾಗಿ ಹೋಗುತ್ತಿರುವ ಈ ಹುರುಳಿಲ್ಲದ ಗುರುಳಿ ವ್ಯವಹಾರವು ಸಾಕಾಗುವುದಿಲ್ಲ. ಇದರಿಂದ ಮುಕ್ತನಾಗುವ ನನ್ನ ನಿಜ ಗುರುತವನ್ನು ತೋರಿಸುವ ಆ ಗುರು ಸಮರ್ಥನನ್ನು ಕಾಣಲಿಕ್ಕೆ ಹೊರಟಿದೆ. ವಲ್ಲಭ ಎಲ್ಲಿಗೆ ಹೊರಟು ಗೊತ್ತಿ? ವಲ್ಲಭ ಎಲ್ಲಿಗೆ ಹೊರಟು ಹೋಗುತ್ತೀರಿ? ವಲ್ಲಭ ಎಲ್ಲಿಗೆ ಹೊರಟು ಹೋಗು? ವಲ್ಲಭ ಎಲ್ಲಿಗೆ ಹೊರಟು ಹೋಗುವೆ? ನನ್ನನ್ನು ಈ ಕೂಸನ್ನು ಎಲ್ಲಿ ಬಿಟ್ಟು ಹೋಗುವೆ? ಯಾರ ಕೈಯಲ್ಲಿ ಕೊಟ್ಟು ಹೋಗುವೆ? ನಂಬಿಕೆ ಹಿಡಿದವರನ್ನು ನಡವಳಿಯಲ್ಲಿ ಹರಿದುವುದು ಅನ್ಯವಲ್ಲವೇ? ನನಗೆ ಯಾವ ಗತಿಯನ್ನು ಹೇಳಿ ಉಣ್ಣು? ಈ ಆಡು ಉಣ್ಣುವ ಕೂಶಿನ ಅರಕೆಯನ್ನು ಯಾರಿಗೆ ಮಾಡಂದು ಹೇಳಿ ಹೋಗುವೆ? ಇದರ ಆಟ ನೋಟಗಳನ್ನು ಯಾರಿಗೆ ನೋಡಂದು ಹೇಳಿ ಹೋಗಿವಿ? ಎಲೆ ಮಗುನಾರಿ, ಗಂಡರನ್ನು ಬಿಟ್ಟು ಹೋಗುವವರ ಪಾಲಿಗೆ ಅನ್ಯಾಯವು ಬೆನ್ನ ಹತ್ತಿದಂತಾಯ್ತು. ಹೌದು. ಮೂಡೆ ಒಬ್ಬರನ್ನು ಒಬ್ಬರು ಬಿಡದೆ ಅನುಗಾಲ ಕೂಡಿಕೊಂಡಿರುವವರು ಯಾರು? ಯಾರು? ಇದು ಗಾದೆಯ ಮಾತು. ಹಿಂದೆ ನೀನು ತೊಟ್ಟು ತೊಟ್ಟು ಬಿಟ್ಟು ಬಿಟ್ಟು ಬಂದ ಆ ಅನಂತ ಕೋಟಿ ಜನ್ಮದಲ್ಲಿ ನನ್ನಂತ ಎಷ್ಟು ಕೋಟಿ ಗಂಡರನ್ನು ಎಲ್ಲೆಲ್ಲಿ ಮಾಡಿಕೊಂಡು ಎಲ್ಲೆಲ್ಲಿ ಬಿಟ್ಟು ಬಂದಿರುವೆ. ಈ ಹಡೆದ ಕೂಸುಗಳಂತ ಎಷ್ಟು ಕೋಟಿ ಕೂಸುಗಳನ್ನು ಎಲ್ಲೆಲ್ಲಿ ಹಡಿದು ಎಲ್ಲೆಲ್ಲಿ ಚೆಲ್ಲಿ ಬಂದಿರು. ಅದರ ಅರಿವಿಲ್ಲದೆ ಈ ಜನ್ಮದಲ್ಲಿ ನೀನು ನನ್ನ ಕೂಡ, ನಾನು ನಿನ್ನ ಕೂಡ, ಹೀಗೆ ಎಷ್ಟು ದಿವಸ ಇರತಕ್ಕವರು. ಹೀಗೆ ಹುಟ್ಟಿ ಬಂದವರೆಲ್ಲ ವಸ್ತಿಯ ಮೇಲೆ ವಸ್ತಿ ಮರಣವೆಂಬ ಊರ ಹಾದಿಯನ್ನು ತುಳಿತಿರಲು ಯಾರಿಗೆ ಯಾರ ಹಾದಿಯನ್ನು ತೋರಿಸುವವರು. ನಿನ್ನ ಹಾದಿ ನಿನಗೆ, ನನ್ನ ಹಾದಿ ನನಗೆ, ನಡೆ ಹೋಗು. ಪ್ರಿಯಕಾಂತ, ಶಾಂತಿಯನ್ನು ತಾಳು, ನನ್ನ ವಿನಂತಿಯನ್ನು ಕೇಳು. ನಾರಿಮಣಿ ಹೇಳು. ಏನ್ ಮಾಡುತ್ತೇನೆ?